ಈ ರೈಲ್ವೆ ಸ್ಟೇಷನ್ ಅಲ್ಲಿ ಟಿಕೆಟೇ ಕೊಡಲ್ಲ, ಇಲ್ಲಿ ಟ್ರೈನೇ ನಿಲ್ಲಲ್ಲ ನೋಡಿ. ಈ ಲೈನ್ ಆಗಿ ಎಷ್ಟೋ ವರ್ಷಗಳಾದ್ರೂ ಕೂಡ ಈ ಲೈನ್ ಮೇಲೆ ಒಂದು ಟ್ರೈನ್ ಕೂಡ ಓಡಾಡಿಲ್ಲ ನೋಡಿ. ಅಮರಾವತಿ ಕಾಲೋನಿ ಜಂಕ್ಷನ್ ನೋಡಿ, ಇದೆಲ್ಲ ಗೂಡ್ಸ್ ಗಾಡಿ ಸ್ಪೇಸ್ ಈ ಒಂದು ಸ್ಟೇಷನ್ ಅಲ್ಲಿ, ಜಂಕ್ಷನ್ ಸ್ಟೇಷನ್ ಅಲ್ಲಿ. ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ನಾನಿದ್ದೀನಿ ದೊಡ್ಡ ಬಾತಿ, ಅಂದರೆ ದಾವಣಗೆರೆಯ ದೊಡ್ಡ ಬಾತಿ, ದಾವಣಗೆರೆ ಮತ್ತು ಹರಿಹರ ರೋಡಲ್ಲಿರ್ತಕ್ಕಂಥ ದೊಡ್ಡ ಬಾತಿಯಲ್ಲಿದ್ದೀನಿ. ಈ ವಿಡಿಯೋದಲ್ಲಿ ಅಮರಾವತಿ ಕಾಲೋನಿ ರೈಲ್ವೆ ಜಂಕ್ಷನ್ನ ತೋರಿಸ್ತಾ ಇದ್ದೀನಿ. ಇದು ದಾವಣಗೆರೆ ಹಾಗೆ ಹರಿಹರದ ನಡುವೆ ಬರುತ್ತೆ ಈ ಒಂದು ಜಂಕ್ಷನ್ ರೈಲ್ವೆ ಸ್ಟೇಷನ್. ಇದು ಹರಿಹರ ರೋಡು. ಹರಿಹರ ರೋಡಿಂದ ಈ ಕಡೆ ನೀವು ನೋಡಿದ್ರೆ ದಾವಣಗೆರೆ ಸಿಟಿಯಿಂದ ಒಂದು 4-5 ಕಿಲೋಮೀಟ್ರ್ ಈ ಕಡೆ ಬಂದರೆ, ಅಂದರೆ ಒಂದು 3 ಕಿಲೋಮೀಟ್ರ್ ಬಂದರೆ ನಿಮಗೆ GMU ಅಂತ ಇವಾಗಾಗಿದೆ. ನಾವು GMIT ಅಂತಿದ್ವಿ ಮೊದಲಿಗೆ, ಇವಾಗ GM ಯೂನಿವರ್ಸಿಟಿ ಆಗಿದೆ. ಇದು ನೋಡಿ, ಬಾತಿ ರೋಡಲ್ಲಿ ಹೋಗ್ತಿದ್ದೀನಿ. ಬಾತಿ ಬೆಟ್ಟ ಕಾಣಿಸ್ತಿದೆ ನೋಡಿ. ಇದು ಬಾತಿ ಬೆಟ್ಟ, ಇದು ನೋಡಿ ಬಾತಿ ಕೆರೆ ಇದೇ ನೋಡಿ. ದೊಡ್ಡ ಬಾತಿ ಅಂತಾರೆ ಈ ಒಂದು ಊರಿಗೆ. ಇಲ್ಲಿಂದ ಒಂದು 3 ಕಿಲೋಮೀಟ್ರ್ ಆಗುತ್ತೆ ಆ ಒಂದು ರೈಲ್ವೆ ಸ್ಟೇಷನ್ನು. ಈ ದೊಡ್ಡ ಬಾತಿಯಲ್ಲಿ ಏನಪ್ಪ ವಿಶೇಷತೆ ಅಂತಂದರೆ, ನನ್ನ ಹಿಂದ್ಗಡೆ ಕಾಣಿಸ್ತಿದೆಯಲ್ಲ ಅದೊಂದು ಬೆಟ್ಟ ಇಲ್ಲಿನ ಆರ್ಟ್ ಸ್ಪಾಟು, ಬಾತಿಯ ಆರ್ಟ್ ಸ್ಪಾಟ್ ಅಂತಲೇ ಹೇಳ್ಬೋದು. ಅಲ್ಲಿ ಪಾರ್ಕ್ ಇದೆ, ಅಲ್ಲಿ ಹೋಗ್ಬೋದು ನೀವು. ಎಂಟ್ರೆನ್ಸು ಇಲ್ಲಿಂದ ಒಂದು 3 ಕಿಲೋಮೀಟ್ರ್ ಹೋದರೆ ನಿಮ್ಗೆ ಆ ಕಡೆಗೆ ಎಂಟ್ರೆನ್ಸ್ ಸಿಗುತ್ತೆ. ಇಲ್ಲಿ ನೋಡೋದಾದರೆ ನೋಡಿ, ಇನ್ನೊಂದು ವಿಶೇಷತೆ ಏನಂತಂದರೆ, ಬಾತಿಯಲ್ಲಿ ತಪೋವನ ಅಂದರೆ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಇದೆ ಮತ್ತು ಹಾಸ್ಪಿಟ್ಲ್ ಕೂಡ ಇದೆ. ಇಲ್ಲಿ ಟ್ರೀಟ್ಮೆಂಟ್ ಕೂಡ ಸಿಗುತ್ತೆ. ತಪೋವನದಲ್ಲಿ ನರ್ಸಿಂಗ್ ಕಾಲೇಜು ಕೂಡ ಇದೆ, ಮೆಡಿಕಲ್ಲು ಅವರು ಅಂದರೆ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜು ಕೂಡ ಇದೆ. ಇಲ್ಲಿ ಎಲ್ಲ ಕೂಡ ಆಯುರ್ವೇದಿಕ್ ಟ್ರೀಟ್ಮೆಂಟ್ ಸಿಗುತ್ತೆ ನಿಮಗೆ. ಮತ್ತು ಅದ್ರ ಪಕ್ಕದಲ್ಲಿ ನೋಡಿದರೆ ನೀವು ನೋಡಿ, ಭದ್ರಾ ಸಹಕಾರಿ ಸಕ್ಕರೆ ಕಾರ್ಖಾನೆ ನಿಯಮಿತ ನೋಡಿ. ಇವಾಗ ಈ ಕಾರ್ಖಾನೆ ಇಲ್ಲ ಇಲ್ಲಿ ನೋಡಿ. ಬಾತಿ PP ರೋಡಿಂದ ನೀವು ರೈಟ್ ತೊಗೊಂಡ್ರೆ ನೋಡಿ, ರೋಡು CC ರೋಡು, ಸಿಮೆಂಟ್ ರೋಡ್ ಹಾಕ್ಬಿಟ್ಟಿದ್ದಾರೆ ಚೆನ್ನಾಗಿ. ಯಾಕಪ್ಪ ಹಾಕಿದ್ರೆ ಅಂದರೆ, ಇದು CC ರೋಡು, ಇಲ್ಲಿ ಗೂಡ್ಸ್ ಗಾಡಿ ಬರುತ್ತೆ, ಲೋಡು ಮತ್ತು ಆನ್ಲೋಡ್ ಆಗುತ್ತೆ. ಇಲ್ಲೆಲ್ಲ ಗೂಡ್ಸ್ ಎಲ್ಲ ಬರುತ್ತೆ ನೋಡಿ. ರೈಲ್ವೆ ಹಳಿ ಇದೆ ಅಂತ ಹೈಟ್ ಬ್ಯಾರಿಯರ್ ಬಂತು. ಇಲ್ಲಿ 25,000 ವೋಲ್ಟ್ಸ್ ಕರೆಂಟು ಇದೆ ಅಂತೆ. ಹುಷಾರಾಗಿರಿ ನೋಡಿ. ನಾವು ಅಮರಾವತಿ ಕಾಲೋನಿಯ ರೈಲ್ವೆ ಜಂಕ್ಷನಿಗೆ ಬಂದ್ವಿ ನೋಡಿ. ಇದನ್ನು ಎಸ್ಪೆಷಲಿ ಗೂಡ್ಸ್ ಗಾಗೆ ಮಾಡಿದ್ದಾರೆ ಇದನ್ನೆಲ್ಲ ನೋಡಿ. ನಾನು ತೋರಿಸ್ತೀನಿ ನಿಮಗೆ ನೋಡಿ. ಅಮರಾವತಿ ಕಾಲೋನಿಯ ಒಂದು ರೈಲ್ವೆ ಜಂಕ್ಷನಲ್ಲಿ ಇದ್ದೀನಿ ನಾನು. ಇಲ್ಲಿ ಗೂಡ್ಸ್ ಗಾಡಿ ನಿಂತ್ಕೊಂಡಿದೆ. ಈ ಒಂದು ಸೆಕ್ಷನ್ ಏನಿದೆ ಎಲ್ಲದೂ ಕೂಡ ಗೂಡ್ಸ್ ಗಾಡಿಗಳಿಗೆ ಮಾಡಿರೋದು ಇದನ್ನೆಲ್ಲ. ಅಲ್ಲಿ ನೋಡಿ, ಲೋಡು ಅನ್ಲೋಡ್ ಆಗ್ತಿದೆ ನೋಡಿ. ನಮ್ಮ ದಾವಣಗೆರೆಯಿಂದ ಅಂದರೆ ಇಲ್ಲಿಂದ ಏನು ಅಲ್ಲಿಂದ ಬರೋದು ತಗೊಂಡು ಹೋಗ್ತಾರೆ, ಮತ್ತು ಇಲ್ಲಿಂದ ಹೋಗೋದು ಆನ್ಲೋಡ್ ಮಾಡ್ತಾರೆ, ಹಾಗೆ ಲೋಡು ಮಾಡ್ತಾರೆ. ಅಲ್ಲಿ ನೋಡಿ, ಅಲ್ಲಿ ಆಗ್ತಾಯಿದೆ ನೋಡಿ, ಲೋಡು ಆನ್ಲೋಡ್ ಎಲ್ಲ ಆಗ್ತಾಯಿದೆ ಅಲ್ಲಿ ನೋಡಿ. ಇದೆಲ್ಲ ಗೂಡ್ಸ್ ಗಾಡಿ ಸ್ಪೇಸು ಈ ಒಂದು ಸ್ಟೇಷನಲ್ಲಿ, ಜಂಕ್ಷನ್ ಸ್ಟೇಷನಲ್ಲಿ. ಈ ಕಡೆ ಹೋದರೆ ನಿಮಗೆ ಹರಿಹರ ಹಾಗೆ ರಾಣೆಬೆನ್ನೂರು, ಹಾವೇರಿ ಮತ್ತು ಹುಬ್ಳಿಗೆ ಹೋಗುತ್ತೆ ಈ ಒಂದು ರೂಟು. ಇದೇನಿದೆ ಇಲ್ಲಿಂದ ಗೂಡ್ಸ್ ಗಾಡಿಗಳು ಹೋಗುತ್ತೆ. ಅಲ್ಲಿ ಒಂದು ಗೂಡ್ಸ್ ಗಾಡಿ ಇದೆ, ಇಲ್ಲಿ ನಿಂತಿದೆಯಲ್ಲ ಅಲ್ಲಿ ಆ ಕಡೆ ಹೋಗುತ್ತೆ. ಆ ಕಡೆ ಟ್ರೈನ್ಗಳು, ನಮ್ಮ ಪ್ಯಾಸೆಂಜರ್ ಟ್ರೈನ್ಗಳು ಓಡಾಡಲಿಕ್ಕೆ ಆ ಕಡೆ 2 ಹಳಿ ಇದೆ, ಅದು ಡಬ್ಲಿಂಗ್ ಆಗಿದೆ ಆಲ್ರೆಡಿ ನೋಡಿ. ಇಲ್ಲೆಲ್ಲ ಎಲೆಕ್ಟ್ರಿಫಿಕೇಷನ್ ಎಲ್ಲದೂ ಕೂಡ ಆಗಿಬಿಟ್ಟಿದೆ. ಇದು ಹಳೆ ಲೈನು ನೋಡಿ. ಇವಾಗ ರೈಲ್ವೆ ಸ್ಟೇಷನ್ಗೆ ಹೋಗ್ತಾ ಇದ್ವಿ. ಅಲ್ಲಿ ಜಂಕ್ಷನ್ ಎಲ್ಲಿ ಮುಂದೆ ಆಗಿದೆಯಲ್ಲಪ್ಪ, ಜಂಕ್ಷನ್ನು ಇದಕ್ಕಿಂತ ಮುಂದೆ ಆಗಿರುತ್ತೆ, ಇಲ್ಲೇ ಆಗಿರಲ್ಲ. ಅಲ್ಲಿ ಜಂಕ್ಷನ್ ತುಂಬ ದೂರ ಇದೆ, ಅದು ಅಲ್ಲಿ ನಡ್ಕೊಂಡು ಹೋಗ್ಬೇಕು. ಅದ್ರ ಮೇಲೆ ಹಳಿಗಳ ಮೇಲೆ ಆಗಲ್ಲ, ಯಾಕಂದರೆ ರನ್ನಿಂಗ್ ಇದೆ ಈ ಒಂದು ರೈಲ್ವೆ ಏನಿದೆ ಲೈನು, ಅದಕ್ಕೆ ಅದ್ರ ಮೇಲೆ ನಡ್ಕೊಂಡು ಹೋಗೋಕ್ಕಾಗಲ್ಲ. ಅಲ್ಲಿ ನೋಡಿ, ಇದೇ ರೈಲ್ವೆ ಸ್ಟೇಷನ್ನು. ಇಲ್ಲಿ ಗೂಡ್ಸ್ ಗಾಡಿಗಳೆಲ್ಲ ನಿಂತ್ಕೊಂಡ್ಬಿಟ್ಟಿದೆ, ಲೋಡು ಅನ್ಲೋಡ್ ಮಾಡ್ತಿದೆ ನೋಡಿ. ಎಲ್ಲ ಈ ಕಡೆ ಎಲ್ಲ ಗೊಬ್ಬರ ಮತ್ತು ಅದು ಇದು ಅಂತ ಎಲ್ಲದು ಬರುತ್ತೆ. ಇದು ಸ್ಟೇಷನ್, ಇದೆಲ್ಲ ಗೂಡ್ಸ್ ಸ್ಪೇಸ್ ನೋಡಿ. ಇಲ್ಲೆಲ್ಲ ಗೂಡ್ಸ್ ಗಾಡಿಗಳು ಬಂದು ನಿಂತ್ಕೊಳ್ಳುತ್ತೆ. ಇಲ್ಲಿ ಆನ್ಲೋಡ್ ಮಾಡ್ತಿದ್ದಾರೆ, ಏನೋ ಗೊಬ್ಬರ ಬಂದಿದೆ ಅನಿಸುತ್ತೆ ನನಗನ್ಸಿದಾಗೆ ನೋಡಿ. ಅಲ್ಲಿ ಈಗ ಒಂದು ಗೂಡ್ಸ್ ಗಾಡಿಯಿಂದ ಆನ್ಲೋಡ್ ಮಾಡ್ತಿದ್ದಾರೆ. ಮಾಡ್ಕೊಂಡು ಇವಾಗ ನಮ್ಮ ದಾವಣಗೆರೆ ಸುತ್ತಮುತ್ತಲು ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಗೊಬ್ಬರ ಇದು ನೋಡಿ, ಇಲ್ಲೆಲ್ಲ ಇದೆ, ಅದ್ರ ತುಂಬ ಎಲ್ಲ ಗೊಬ್ಬರ ಇದೆ.
ಎಲ್ಲ ಲೋಡ್ ಮಾಡ್ತಾವ್ರೆ. ನಾವು ಇವಾಗ ಈ ಕಡೆ ಹೋಗಿ ಅದರ ಅಂಡರ್ ಪಾಸ್ ಕೆಳಗಡೆ ಹೋದರೆ ಆ ಕಡೆ ರೈಲ್ವೆ ಸ್ಟೇಷನ್ಗೆ ಹೋಗ್ತೀವಿ ನಾವು. ಬನ್ನಿ ಹೋಗೋಣ. ನೋಡಿ ಈ ಕಡೆಯಿಂದ ಬಾತಿ ಕಡೆಯಿಂದ ಬಂದರೆ ಇಲ್ಲಿ ನೋಡಿ ಒಂದು ಹೈಟ್ ಬೇರೆ ಸಿಗುತ್ತೆ. ಅಲ್ಲಿ ಅಂಡರ್ ಪಾಸ್ ಇದೆ ನೋಡಿ ಒಂದು. ಆ ಅಂಡರ್ ಪಾಸ್ ಮೇಲೆ ಗೂಡ್ಸ್ ಗಾಡಿ ನಿಂತ್ಕೊಂಡಿದೆ. ಒಂದು ದಾಸ್ತಾನುಗಳನ್ನ ಅಂದರೆ ನನಗನ್ಸಿದೆ ಗೊಬ್ಬರನ ಅನ್ಲೋಡ್ ಮಾಡ್ತಾರೆ ನೋಡಿ. ಲೋಡ್ ಮಾಡ್ಕೊಂಡು ಮತ್ತೆ ನಮ್ಮ ದಾವಣಗೆರೆಗೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಅದರಲ್ಲಿ. ಅದು ಗೂಡ್ಸ್ ಗಾಡಿ, ಗೂಡ್ಸ್ ಸ್ಪೇಸ್, ಮೇನ್ಲಿ ಗೂಡ್ಸ್ ಸ್ಪೇಸ್ ಮಾಡಿದ್ದಾರೆ ಇಲ್ಲಿ. ಓಕೆ, ಅಲ್ಲಿ ಇವಾಗ ಆ ಕಡೆ ಹೋದ್ರೆ ಅಂಡರ್ ಪಾಸ್ ದಾಟ್ ಆ ಕಡೆ ಹೋದ್ರೆ ನಾವು ರೈಲ್ವೆ ಸ್ಟೇಷನ್ಗೆ ಹೋಗ್ಬೋದು. ನೋಡಿ ಅಂಡರ್ ಪಾಸ್ ಒಳಗಡೆ ಹೋಗ್ತೀವಿ. ಇಲ್ಲಿ ಲೈಟಿಂಗ್ಸ್ ಏನೂ ಇಲ್ಲ. ನೈಟ್ ಹೊತ್ತು ಹೋದರೆ ಇಲ್ಲಿ ಆ ಥರದ್ದು ಇಲ್ಲ ನೋಡಿ. ಲೈಟಿಂಗ್ ವ್ಯವಸ್ಥೆ ಮಾಡಿರಿ. ರೈಲ್ವೆ ಇದ್ದಾರೆ, ರೈಲ್ವೆ ಡಿಪಾರ್ಟ್ಮೆಂಟ್ ಇಲ್ಲಿ ಲೈಟಿಂಗ್ ವ್ಯವಸ್ಥೆ ಮಾಡಬೇಕು. ಅಲ್ಲ ಇದು ಬೆಳಕಿನ ಹೊತ್ತು ಏನಂದರೆ ಬೆಳಗಿನ ಹೊತ್ತೆ ಇಲ್ಲಿ ಕತ್ಲಿದೆ, ಇನ್ನು ನೈಟ್ ಹೊತ್ತು ಹಿಂಗೆ ಹೆಂಗಿರುತ್ತೆ ಹೇಳಿ. ನೋಡಿ ಆ ಒಂದು ಅಂಡರ್ ಬ್ರಿಡ್ಜ್ ಕೆಳಗಡೆ ಯಾವುದೇ ಥರ ಲೈಟಿಂಗ್ ವ್ಯವಸ್ಥೆ ಇಲ್ಲ. ಲೈಟಿಂಗ್ ವ್ಯವಸ್ಥೆ ಮಾಡಬೇಕು. ಯಾಕಂದರೆ ಹಗಲೊತ್ತಿನಲ್ಲೇ ಅಲ್ಲಿ ಏನಕ್ಕೆ ಕಾಣಿಸಲ್ಲ, ಇನ್ನು ನೈಟ್ ಹೊತ್ತಲ್ಲಿ ಏನು ಕಾಣಿಸ್ತದೆ ನೀವೇ ಅಂದಾಜು ಮಾಡಿ ಹೇಳಿ. ಇವಾಗ ನಾನು ಅಮರಾವತಿ ಕಾಲೋನಿಯ ರೈಲ್ವೆ ಸ್ಟೇಷನ್ ಹತ್ರ ಬಂದೆ, ರೈಲ್ವೆ ಜಂಕ್ಷನ್ ಹತ್ರ. ನೋಡಿ ಇಲ್ಲಿ ನೋಡ್ತಿರಿದ್ರ ನೀವು, ಇದು ಅಮರಾವತಿ ಒಂದು ರೈಲ್ವೆ ಸ್ಟೇಷನ್ಗೆ ಬರುವಂಥ ಒಂದು ರೋಡ್ ಇದು. ಇಲ್ಲಿ ಇನ್ನೊಂದು ಏನಂತಂದರೆ ಇಲ್ಲಿ ಯಾರು ಪ್ಯಾಸೆಂಜರ್ಸ್ ಯಾರು ಬರೋಲ್ಲ. ಯಾಕೆ ಇಲ್ಲಿ ಯಾವುದು ಟ್ರೈನು ಅಷ್ಟು ನಿಂತ್ಕೊಳಲ್ಲ. ಇಲ್ಲಿ ಜಾಸ್ತಿ ಪ್ಯಾಸೆಂಜರ್ಸ್ ಟ್ರೈನ್ಸು ಯಾವುದು ಗೊತ್ತಾ, ನಿಮಗೆ ಲೋಕಲ್ ಟ್ರೈನ್ಸ್ ಅಷ್ಟೇ ನಿಂತ್ಕೊಳೋದು. ಇಲ್ಲಿ ಎಕ್ಸ್ಪ್ರೆಸ್ಸು ಯಾವುದೇ ಥರ ಗಾಡಿಗಳು ಇಲ್ಲಿ ನಿಂತ್ಕೊಳಲ್ಲ. ಯಾಕಪ್ಪ ಅಂತಂದರೆ ಇಲ್ಲಿ ಗೂಡ್ಸ್ ಸ್ಪೇಸ್ಗೋಸ್ಕರ ಮಾಡಿದರೆ ಮತ್ತು ಹಾಗೆ ಜಂಕ್ಷನ್ಗೋಸ್ಕರ ಮಾಡಿದ್ದಾರೆ ಇದನ್ನ. ಓಕೆ, ಮೇನ್ಲಿ ಗೂಡ್ಸು ನಮ್ಮ ದಾವಣಗೆರೆ ಮತ್ತು ಈ ಕಡೆ ಏನು ಸುತ್ತಮುತ್ತಲ ಜಾಗಗಳಿದ್ದಾವಲ್ಲ ಅವುಗಳಿಗೆ ಬೇಕಾದ ದಾಸ್ತಾನುಗಳು ಮತ್ತು ಇಲ್ಲಿ ಶೇಖರಣೆ ಮಾಡಲಿಕ್ಕೆ, ಹಾಗೆ ಅಲ್ಲಿಗೆ ಕಳಿಸ್ಲಿಕ್ಕೆ, ಆಮದು ಮತ್ತು ರಫ್ತು ಮಾಡಲಿಕ್ಕೆ ಅಷ್ಟೇ ಈ ಒಂದು ಏನು ರೈಲ್ವೆ ಸ್ಟೇಷನ್ನ ಮಾಡಿರೋದು. ಯಾಕಂದರೆ ದಾವಣಗೆರೆಯಲ್ಲಿ ಸ್ಪೇಸ್ ಇಲ್ವಲ್ಲ, ಮೊದಲಿಗೆ ಅಲ್ಲಿ ಮಾಡ್ತಿದ್ರು. ಈ ಒಂದು ರೈಲ್ವೆ ಸ್ಟೇಷನ್ ಆದಮೇಲೆ ಎಲ್ಲದೂ ಕೂಡ ಗೂಡ್ಸ್ನ ವಿಭಾಗ ಏನಿದೆ ಎಲ್ಲದೂ ಕೂಡ ಇಲ್ಲೇ ಇದೆ. ನಮ್ಮ ದಾವಣಗೆರೆ ಗೂಡ್ಸ್ ವಿಭಾಗ ಇಲ್ಲೇ ಇದೆ. ಇವಾಗ ಹೋಗಿ ನೋಡೋಣ ಆ ಒಂದು ರೈಲ್ವೆ ಸ್ಟೇಷನ್ ಹೇಗಿದೆ ಅಂತ ಹೇಳ್ಬಿಟ್ಟು. ಬನ್ನಿ ನೋಡಿ, ಇದೆ ರೈಲ್ವೆ ಸ್ಟೇಷನ್ನು ಪ್ರವೇಶ ಎಂಟ್ರಿ. ನೋಡಿ ನಾನು ಅಮರಾವತಿ ಕಾಲೋನಿಯ ರೈಲ್ವೆ ಸ್ಟೇಷನ್ಗೆ ಬಂದೆ. ನೋಡಿ ಇದೆ ಒಂದು ಚಿಕ್ಕದಾದ ರೈಲ್ವೆ ಸ್ಟೇಷನ್ ಇದೆ ಇಲ್ಲಿ. ಇಲ್ಲಿಂದ ಎಂಟ್ರಿ ನಿಮಗೆ. ಮತ್ತು ಅಲ್ಲೇ ತೋರಿಸ್ತೀನಿ ನಿಮಗೆ. ಇಲ್ಲಿ ಪಾರ್ಕಿಂಗ್ ಬೈಕ್ಗಳು ನಿಲ್ಸೋಕ್ಕಷ್ಟೇ. ಈ ಕಡೆಯೂ ಕೂಡ ಎಲ್ಲರೂ ನಿಲ್ಲಿಸ್ಬೋದು. ಬೈಕ್ಗಳು ಪಾರ್ಕಿಂಗ್ ಏರಿಯಾ ಇದು. ಈಗ ಒಳಗಡೆ ಹೋಗೋಣ. ನೋಡಿ ಒಳಗಡೆ ಹೋದರೆ ರೈಲ್ವೆ ಸ್ಟೇಷನ್ನು ಈ ಥರ ಕಾಣುತ್ತೆ. ಈ ಕಡೆ ನೋಡಿ ಟಿಕೆಟ್ ಕೌಂಟ್ರ್ ಇದೆ, ಕ್ಲೋಸ್ ಆಗಿಬಿಟ್ಟಿದೆ ಇದು. ಕ್ಲೋಸ್, ಟಿಕೆಟೇ ಕೊಡಲ್ಲ ಅನಿಸುತ್ತೆ. ಇಲ್ಲಿ ವಾಶ್ರೂಮ್ಸ್ ಇದೆ. ಇಲ್ಲಿ ಒಳಗಡೆ ಹೋದರೆ ನೋಡಿ ಇದು ಚಿಕ್ಕದಾದ ಒಂದು ರೈಲ್ವೆ ಸ್ಟೇಷನ್. ನೋಡಿದ್ರಲ್ಲ, ಈಗ 8:13 ಆಗಿದೆ ಟೈಮು. ನೋಡಿ ಈ ಒಂದು ಸ್ಟೇಷನ್ನು ಚಿಕ್ಕದಾದ ರೈಲ್ವೆ ಸ್ಟೇಷನ್ನು ದಾವಣಗೆರೆ ಜಿಲ್ಲೆಯಲ್ಲಿ ಬರುವ ಅಮರಾವತಿ ಜಂಕ್ಷನ್ ರೈಲ್ವೆ ಸ್ಟೇಷನ್ ಏನಿದೆ ದಾವಣಗೆರೆಯಿಂದ 8 ಕಿಲೋಮೀಟ್ರ್ ಆಗುತ್ತೆ. ಹಾಗೆ ಹರಿಹರದಿಂದ ತುಂಬ ಸಮೀಪ ಇದೆ, 5 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ. ಈ ಒಂದು ಜಂಕ್ಷನ್ನ ಮಾಡಲಿಕ್ಕೆ ಮುಖ್ಯವಾದ ಕಾರಣ ಏನಂತಂದರೆ ಇದನ್ನು ಈ ಒಂದು ಲೈನ್ನ ಹೊಸಪೇಟೆಗೆ ಕನೆಕ್ಟ್ ಮಾಡಲಿಕ್ಕೆ ಮಾತ್ರ. ಈ ಒಂದು ಜಂಕ್ಷನಲ್ಲಿ ಹೊಸಪೇಟೆ ಹೋಗುವಂಥ ರೈಲುಗಳು ಮಾತ್ರ ನಿಲ್ತವೆ, ಬೇರೆ ಯಾವುದೇ ರೈಲುಗಳು ಇಲ್ಲಿ ನಿಲ್ಲಲ್ಲ. ಓಕೆ, 2 ಟ್ರೈನ್ ಮಾತ್ರ ದಿನಕ್ಕೆ ಇಲ್ಲಿ ನಿಲ್ಲೋದು. ಯಾಕಂದರೆ ಹೊಸಪೇಟೆಯಿಂದ ಇಲ್ಲಿಗೆ ನಮ್ಮ ದಾವಣಗೆರೆಗೆ ಬರುತ್ತೆ, ಮತ್ತು ಹಾಗೆ ದಾವಣಗೆರೆ ತೋಳಹುಣಸೆಯಿಂದ ಸೀದಾ ಹೊಸಪೇಟೆಗೆ ಹೋಗುತ್ತೆ. ಆ ಒಂದು 2 ಟ್ರೈನ್ಗಳು ಮಾತ್ರ ನಿಲ್ಲೋದು. ಅದು ಬೆಳಗ್ಗೆ 7 ಗಂಟೆಗೆ ಒಂದಿರುತ್ತೆ, ಹಾಗೆ ಮಧ್ಯಾಹ್ನ 2:50 3 ಗಂಟೆಗೆ ಒಂದು ಇಲ್ಲಿರುತ್ತೆ. 2:50ಕ್ಕೆ ಮತ್ತೊಂದು ಬರುತ್ತೆ. ಇಲ್ಲಿ ನಿಲ್ಲೋದು ಟ್ರೈನ್ಗಳು 2 ಅಷ್ಟೇ, ಹೋಗೋದು ಬರೋದಷ್ಟೇ. ಅವೇ 2 ಟ್ರೈನು, ಒಂದು ಹೋಗುತ್ತೆ ಒಂದು ಬರುತ್ತೆ, ಅದೇ ಟ್ರೈನ್ಗಳು ಅಷ್ಟೇ. ಇಲ್ಲಿ ಹ್ಯಾಂಗಿಂಗ್ ಬ್ರಿಡ್ಜ್ ಮಾಡಿಬಿಟ್ರೆ ಇಲ್ಲಿ 2 ಪ್ಲಾಟ್ಫಾರ್ಮ್ ಇರೋದು, 3 ಪ್ಲಾಟ್ಫಾರ್ಮ್ ಇದೆ. ಆ ಕಡೆ ಒಂದಿದೆ, 3 ಪ್ಲಾಟ್ಫಾರ್ಮ್ ಇದೆ ಇಲ್ಲಿ. ಇಲ್ಲಿ ಹೆಚ್ಚಿನದಾಗಿ ಏನಂತಂದರೆ ಇಲ್ಲಿ ಎಕ್ಸ್ಪ್ರೆಸ್ ಟ್ರೈನ್ ನಿಲ್ಲಿಸಲ್ಲ, ಓನ್ಲಿ ಪ್ಯಾಸೆಂಜರ್ಸ್ ಅಷ್ಟೇ. ಇಲ್ಲಿ ಪ್ಯಾಸೆಂಜರ್ಸ್ ಟ್ರೈನ್ ನಿಲ್ಲಿಸ್ತಾರೆ. ಮತ್ತು ಹಾಗೆ ಇದು ಮೇನ್ಲಿ ಮಾಡಿರೋದು ಗೂಡ್ಸಿಗೋಸ್ಕರ. ಗೂಡ್ಸ್ ಸೆಕ್ಷನ್ ಅಲ್ಲಿದೆ ನೋಡಿ, ಮೇನ್ಲಿ ಅದಕ್ಕೆ ಮಾಡಿರೋದು ಈ ಒಂದು ಸ್ಟೇಷನ್ನ. ಹಾಗೆ ಇಲ್ಲಿ ಜಂಕ್ಷನ್ ಆಗುತ್ತೆ. ಹೊಸಪೇಟೆ ರೂಟ್ ಏನಿದೆ ಅದು ಇಲ್ಲಿಗೆ ಜಂಕ್ಷನ್ ಆಗುತ್ತೆ. ವಿಜಯನಗರ ಅಂತ ಇವಾಗ ಜಿಲ್ಲೆ ಆಗಿದೆ ಅದು ಹೊಸಪೇಟೆ. ಆ ಒಂದು ರೂಟಿಗೆ ಹೋಗಲಿಕ್ಕೆ ಇಲ್ಲಿ ಕನೆಕ್ಟ್ ಆಗುತ್ತೆ.
ನೋಡಿ ಈ ಒಂದು ರೈಲ್ವೆ ಸ್ಟೇಷನ್ ಏನಿದೆ ದಾವಣಗೆರೆಯಿಂದ ಇಲ್ಲಿಗೆ ಸುಮಾರು 7 ಕಿಲೋಮೀಟ್ರ್ ಆಗುತ್ತೆ ದಾವಣಗೆರೆಯಿಂದ ಈ ಒಂದು ರೈಲ್ವೆ ಸ್ಟೇಷನ್ಗೆ. ಹಾಗೆ ಹರಿಹರದಿಂದ ಒಂದು 4 ಕಿಲೋಮೀಟ್ರ್ ಆಗುತ್ತೆ ಇಲ್ಲಿಂದ ಹರಿಹರ. 4 ಕಿಲೋಮೀಟ್ರ್ ಅಷ್ಟೇ ಆಗೋದು ಹರಿಹರ. 4-5 ಕಿಲೋಮೀಟ್ರ್ ಆಗುತ್ತೆ ಅನಿಸುತ್ತೆ ನನಗೆ ಅನಿಸಿದಾಗ ಅಷ್ಟೇ. ನೋಡಿ ಅಂದರೆ ಇದು ಒಂದು ಹಳ್ಳಿಯ ಸ್ಟೇಷನ್ ಥರ ತುಂಬ ಚೆನ್ನಾಗಿದೆ. ಮೇನ್ಲಿ ಅಂದರೆ ನಮ್ಮ ಪ್ಯಾಸೆಂಜರ್ಸ್ ಅಷ್ಟೇ ನಿಲ್ಲೋದು ಇಲ್ಲಿ. ಎಕ್ಸ್ಪ್ರೆಸ್ ಟ್ರೈನ್ ನಿಲ್ಲಲ್ಲ, ನಿಮ್ಗೆ ಗೊತ್ತಿದೆಯಲ್ಲ. ಎಕ್ಸ್ಪ್ರೆಸ್ ಹರಿಹರ ಬಿಟ್ಟು ಅಂತಂದರೆ ದಾವಣಗೆರೆನೇ. ಓಕೆ, ಇದು ಹರಿಹರ ಮತ್ತು ದಾವಣಗೆರೆ ನಡುವೆ ಇರುವಂಥ ಒಂದು ರೈಲ್ವೆ ಸ್ಟೇಷನ್ ಇದು. ಇಲ್ಲಿ ಯಾರು ಪ್ಯಾಸೆಂಜರ್ಸ್ ಯಾರೂ ಬರಲ್ಲ, ಇಲ್ಲಿ ಇಳಿಯೋದು ಇಲ್ಲ ಆ್ಯಕ್ಚುಲಿ ಹೇಳ್ಬೇಕಂತಂದರೆ. ಯಾಕಂದರೆ ಇಲ್ಲಿ ಊರುಗಳು ತುಂಬ ದೂರ ಇದೆ, ನಡ್ಕೊಂಡು ಹೋಗೋಕ್ಕಾಗಲ್ಲ. ಇಲ್ಲಿ ಯಾವುದು ಆಟೋ ಬಸ್ಸು ಫೆಸಿಲಿಟೀಸ್ ಏನಿಲ್ಲ ಇಲ್ಲಿ. ನೀವು ನೋಡಿದ್ರಲ್ಲ ಟಿಕೆಟ್ ಕೌಂಟ್ರೇ ಇಲ್ಲಿ ಮುಚ್ಚಿಬಿಟ್ಟಿದ್ದಾರೆ ಟಿಕೆಟ್ ಕೌಂಟ್ರನ್ನ. ಮತ್ತು ಅಲ್ಲಿ ಯಾರನ್ನೂ ನಾನು ಕೇಳಲ್ಲ, ಯಾಕಂದರೆ ಅವ್ರೇನೋ ಆಪ್ರೇಟ್ ಮಾಡ್ತಿರ್ತಾರೆ, ಅವ್ರನ್ನೇನು ಕೇಳೋದಂತ ನನಗೆ ಗೊತ್ತಾಯಿತು. ಇಲ್ಲಿ ನೋಡಿಬಿಟ್ರೆ ಗೊತ್ತಾಗ್ಬಿಡುತ್ತಲ್ವ ಏನು ಪಿಕ್ಚರು. ಹಾಗೆ ಅವ್ರನ್ನ ಕೇಳಿದರೆ ಹೇಳಿದೆ ಇಲ್ಲಿ ಯಾವುದೂ ಟಿಕೆಟ್ ಕೊಡಲ್ವಂತೆ. ಅದನ್ನ ಕೇಳಿದೆ ಅದು. ನೋಡಿ ಈ ರೈಲ್ವೆ ಸ್ಟೇಷನ್ನು ನನಗನ್ಸಿದಂಗೆ ಜಂಕ್ಷನ್ಗೋಸ್ಕರ ಮಾಡಿದ್ದಾರೆ, ಮತ್ತು ಅದು ಗೂಡ್ಸ್ ಸ್ಪೇಸ್ಗೋಸ್ಕರ ಮಾಡಿದ್ದಾರೆ ಅಷ್ಟೇ. ಅದನ್ನು ಬಿಟ್ಟರೆ ಇಲ್ಲಿ ಟ್ರೈನ್ಗಳು ನಿಂತ್ಕೋಬೇಕು, ಇಲ್ಲಿ ಯಾರು ಪ್ಯಾಸೆಂಜರ್ಸ್ ಯಾರು ಬರಲ್ಲ. ಮತ್ತು ಇನ್ನೊಂದು ಏನಂತಂದರೆ ಈ ರೈಲ್ವೆ ಸ್ಟೇಷನ್ನು ಯಾಕೆ ಮಾಡಿದ್ದಾರೆ ಅಂತಂದರೆ ಇಲ್ಲಿ ಪ್ಯಾಸೆಂಜರ್ ಹೋಗಲಿಕ್ಕೆ ಈ ಕಡೆ ರೂಟ್ ಹೋಗ್ಬೇಕಲ್ವ, ಹೆಂಗೋ ಈ ಕಡೆಯಿಂದನೇ ಪಾಸ್ ಆಗುತ್ತಲ್ವ ಈ ರೂಟು. ಅದಕ್ಕೋಸ್ಕರ ಇಲ್ಲಿ ರೈಲ್ವೆ ಸ್ಟೇಷನ್ ಮಾಡಿದ್ದಾರೆ. ಅದರಲ್ಲಿ ಟಿಕೆಟ್ ಕೊಡಲ್ಲ. ಅಮರಾವತಿ ಕಾಲೋನಿ ಜಂಕ್ಷನ್ ಇದು. ಈ ಕಡೆ ಬಂದರೆ ನೋಡಿ, ಈ ಕಡೆ ಸಪ್ರೇಟಾಗಿ ಒಂದು ರೈಲ್ವೆ ಲೈನ್ ಇದೆ ನೋಡಿ ಇಲ್ಲಿ. ಇದು ಎಲ್ಲಿಗೆ ಹೋಗಿದೆಯಪ್ಪ ನೋಡಿ, ಸಪ್ರೇಟಾಗಿದೆ ಇದು. ಇಲ್ಲಿ ನೋಡಿ ಈ ಕಡೆಗೆ ಇದು ಸಪ್ರೇಟು, ಇದೆಲ್ಲ ಹುಬ್ಳಿ ರೂಟ್ ಇದು, ಅದು ಗೂಡ್ಸ್ ರೂಟು. ಇಲ್ಲಿ ನೋಡಿ ಇಲ್ಲಿ ಸಪ್ರೇಟಾಗಿದೆ. ಯಪ್ಪ ಇಲ್ಲಿ ಮುಳ್ಳಿದೆ ಒಬ್ಬರು ನೋಡಿ, ಆ ಕಡೆ ಹೋಗಿ ತೋರಿಸ್ತೀನಿ ನಿಮಗೆ. ಇದೆ ನೋಡಿ ಇಲ್ಲಿ, ಇದು ಸಪ್ರೇಟ್ ರೈಲ್ವೆ. ಇದು ನೋಡಿ ಅಲ್ಲಿಗೆ ಕೊನೆ ಆಗಿದೆ, ಅಲ್ಲಿ ತೋರಿಸ್ತೀನಿ ನೋಡಿ ನಿಮ್ಗೆ. ಇಲ್ಲಿ ಯಾವುದಾದ್ರೂ ನನಗೆ ಅನ್ಸಿದಂಗೆ ಜಂಕ್ಷನ್ ಅಲ್ವಾ, ಯಾವುದಾದ್ರು ಒಂದು ಟ್ರೈನು ಪರ್ಮನೆಂಟಾಗಿ ಇಲ್ಲಿ ನಿಂತ್ಕೊಳಕ್ಕೆ ಈ ಒಂದು ಸೆಕ್ಷನ್ ಮಾಡಿರ್ತಾರೆ. ಮತ್ತು ಹಾಗೆ ಇಲ್ಲಿ ಸ್ಪೇಸ್ ಎಲ್ಲ ಇದೆ ನೋಡಿ, ಇಲ್ಲೆಲ್ಲ ಜಲ್ಲಿಗಳು ಅದೆಲ್ಲ ಹಾಕಿ ಸ್ಟೋರ್ ಮಾಡಲಿಕ್ಕೆ ಇದು ಮಾಡಿದ್ದಾರೆ. ನನಗೆ ಅನಿಸಿದಂಗೆ ಅದೇ ಅನಿಸುತ್ತೆ, ಜಲ್ಲಿ ಅದೆಲ್ಲ ಸ್ಟೋರ್ ಮಾಡಲಿಕ್ಕೆ ತರಲಿಕ್ಕೆ ಇಲ್ಲಿ ಹಾಕ್ಲಿಕ್ಕೆ ಅಂತ ನನಗೆ ಅನಿಸುತ್ತೆ. ನೋಡಿ ಅದು ಮೇನ್ ಟ್ರ್ಯಾಕ್. ಅದು ಎಕ್ಸ್ಟರ್ನಲ್ ಲೈನ್ನ ಯಾಕೆ ಮಾಡಿದ್ದಾರೆ ಅಂತಂದರೆ ಇಲ್ಲಿ ಜಲ್ಲೆ ಮತ್ತು ಹಾಗೆ ಏನಾರು ಮೆಟೀರಿಯಲ್ ತಂದು ಇಲ್ಲಿ ಸ್ಟೋರ್ ಮಾಡ್ಲಿಕ್ಕೆ ಮಾಡಿದ್ದಾರೆ ಅಷ್ಟೇ ಇದು. ಓಕೆ, ಮತ್ತು ಯಾವ್ದಾರ ಟ್ರೈನು ಕೂಡ ನಿಂತ್ಕೋಬೋದು ಇಲ್ಲಿ ಬಂದುಬಿಟ್ಟು. ಉದ್ದ ಇದೆ ನೋಡಿ, ಸುಮಾರು ಉದ್ದ ಇದೆ. ಅಲ್ಲಿ ಆ ಕಡೆಯಿಂದ ಅದು ಕನೆಕ್ಟ್ ಆಗುತ್ತೆ, ಅಲ್ಲಿಂದ ಬರುತ್ತೆ ಕನೆಕ್ಟ್ ಆಗುತ್ತೆ ಸೀದಾ ಅಲ್ಲಿ. ಆ ಕಡೆ ಹೋಗಿ ಫಸ್ಟ್ ಪ್ಲಾಟ್ಫಾರ್ಮ್ ಮೇಲೆ ಅದೇ ಟ್ರೈನು ಒಂದು ಲೈನ್ ಮೇಲೆ ಬಂದರೆ ಈ ಕಡೆ ಬರ್ಬೋದು. ನೋಡಿ ಈ ಲೈನ್ ಆಗಿ ಎಷ್ಟೋ ವರ್ಷಗಳೇ ಆದರೂ ಕೂಡ ಈ ಲೈನ್ ಮೇಲೆ ಒಂದು ಟ್ರೈನು ಕೂಡ ಓಡಾಡಿಲ್ಲ. ಈ ಅಮರಾವತಿ ಕಾಲೋನಿ ಜಂಕ್ಷನ್ ಏನಿದೆ ನಮ್ಮ ದಾವಣಗೆರೆಯ ಫಸ್ಟ್ ರೈಲ್ವೆ ಜಂಕ್ಷನ್ ಇದು. ಮೇನ್ಲಿ ಈ ಒಂದು ಸ್ಟೇಷನ್ನು ಗೂಡ್ಸ್ ಗಾಡಿಗಳಿಗೋಸ್ಕರನೇ ಮಾಡಿದ್ದಾರೆ. ಮತ್ತು ಇಲ್ಲಿ ಪ್ಯಾಸೆಂಜರ್ಸ್ ಟ್ರೈನ್ಸ್ ಅಷ್ಟೇ ನಿಲ್ಲೋದು, ಎಕ್ಸ್ಪ್ರೆಸ್ ಟ್ರೈನ್ಸ್ ಯಾವುದೂ ನಿಲ್ಲಲ್ಲ. ಹಾಗೆ ಅಲ್ಲಿ ಟಿಕೆಟ್ ಕೌಂಟ್ರಲ್ಲಿ ಟಿಕೆಟು ಕೂಡ ಕೊಡಲ್ಲ ಇಲ್ಲಿ, ಆಯಿತಾ. ನೋಡಿ ಇದು ರೈಲ್ವೆ ಸ್ಟೇಷನ್ನು ತುಂಬ ಚೆನ್ನಾಗಿದೆ. ಇದನ್ನು ಡೆವಲಪ್ಮೆಂಟ್ ಮಾಡ್ಬೋದು. ಬಟ್ ಇನ್ನೊಂದು ಏನಂತಂದರೆ ಇಲ್ಲಿ ನಮ್ಮ ದಾವಣಗೆರೆ ಮತ್ತು ಹರಿಹರ ರೈಲ್ವೆ ಸ್ಟೇಷನ್ಗಳು ತುಂಬ ನಿಯರ್ ಇದೆಯಲ್ಲ, ಅದಕ್ಕೋಸ್ಕರ ಇದನ್ನು ಇಲ್ಲಿ ನಿಲ್ಸೋಕ್ಕೆ ಕಷ್ಟ ಆಗುತ್ತೆ. ಈ ಸ್ಟೇಷನ್ ಏನಿದೆ ದಾವಣಗೆರೆಯಿಂದ 8 ಕಿಲೋಮೀಟ್ರ್ ಆಗುತ್ತೆ, ಹಾಗೆ ಹರಿಹರದಿಂದ 5 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ. ಇಷ್ಟು ಡಿಸ್ಟೆನ್ಸಲ್ಲಿ ಈ ಒಂದು ರೈಲ್ವೆ ಸ್ಟೇಷನ್ ಇದೆಯಲ್ಲ, ಅದಕ್ಕೋಸ್ಕರ ಇಲ್ಲಿ ಯಾವುದೇ ಥರ ಟ್ರೈನ್ಗಳ ನಿಲ್ಲಿಸೋದು ಕಡಿಮೆ, ಇಲ್ಲಿ ತುಂಬಾ ಕಡಿಮೆ. ಪ್ಯಾಸೆಂಜರ್ಸ್ ಟ್ರೈನ್ಸ್ನ ಮಾತ್ರ ಈ ಒಂದು ಸ್ಟೇಷನಲ್ಲಿ ನಿಲ್ಲಿಸ್ತಾರೆ ಅಷ್ಟೇ, ಮತ್ತೇನಿಲ್ಲ. ನೋಡಿ ಇಲ್ಲಿ ರೈಲ್ವೆ ಸಿಬ್ಬಂದಿ ಹೇಳೋ ಪ್ರಕಾರ ಇದು ಮೇನ್ಲಿ ಗೂಡ್ಸ್ಗೋಸ್ಕರ ಮಾಡಿದ್ದಾರೆ ಅಷ್ಟೇ. ಇಲ್ಲಿ ಡೈಲಿ 2 ಟ್ರೈನ್ ನಿಂತ್ಕೊಳೋದು, ಅದು ಹೊಸಪೇಟೆಗೆ ಹೋಗೋ ಸೈಡಲ್ಲಿ, ಅಂದರೆ ಹೊಸಪೇಟೆಗೆ ಹೋಗೋ ಟ್ರೈನ್ಗಳು ಮಾತ್ರ 2 ನಿಂತ್ಕೊಳೋದು ಅಷ್ಟೇ ಅಂತ ಇಲ್ಲಿ. ಅಂದರೆ ಆ ಒಂದು ಕಡೆ ಹೋಗಲಿಕ್ಕೆ ಮಾಡಿರೋದು ಈ ಒಂದು ಜಂಕ್ಷನ್ ಸ್ಟೇಷನ್ನ. ಅದನ್ನು ಬಿಟ್ಟರೆ ಬೇರೆ ಕಡೆ ಅಂದರೆ ಬೆಂಗಳೂರು ಮತ್ತು ಹಾಗೆ ಹುಬ್ಳಿ ಕಡೆ ಹೋಗೋ ಟ್ರೈನ್ಗಳು ಇಲ್ಲೆಲ್ಲಿ ನಿಂತ್ಕೊಳಲ್ಲ. ಓಕೆ, ಅದು ಪ್ಯಾಸೆಂಜರೇ ಆಗಲಿ ಅಥವಾ ಎಕ್ಸ್ಪ್ರೆಸ್ ಆಗಲಿ ಯಾವುದೂ ನಿಂತ್ಕೊಳಲ್ಲ ಹುಬ್ಳಿ ಮತ್ತು ಬೆಂಗಳೂರಿಗೆ ಹೋಗೋ ಟ್ರೈನ್ಗಳು. ಇಲ್ಲಿ ಓನ್ಲಿ ಹೊಸಪೇಟೆ ಮತ್ತು ಹೊಸಪೇಟೆ ಅಷ್ಟೇ, ಹೊಸಪೇಟೆ ಹೋಗೋ ಒಂದು ಗಾಡಿಗಳು ಮಾತ್ರ ನಿಂತ್ಕೊಳುತ್ತೆ. ಎಲ್ಲಿ ಅಂದರೆ ತೆಲಗಿ, ಕೊಟ್ಟೂರು ಹಾಗೆ ಹೊಸಪೇಟೆಗೆ ಹೋಗೋ ಗಾಡಿಗಳು ಮಾತ್ರ ಈ ಒಂದು ಸ್ಟೇಷನಲ್ಲಿ ನಿಂತ್ಕೊತವೆ. ಮತ್ತು ಈ ಸ್ಟೇಷನಲ್ಲಿ ಟಿಕೆಟು ಕೊಡಲ್ಲ, ಆವಾಗಲೇ ಹೇಳ್ದಂಗೆ. ಓಕೆ,
ಐ ಹೋಪ್ ಈ ಒಂದು ರೈಲ್ವೆ ಸ್ಟೇಷನ್ನ ಮಾಹಿತಿ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಹಾಗೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡಿಬಿಡಿ, ಹಾಗೆ ಶೇರ್ ಮಾಡಿ, ಹಾಗೆ ನಿಮ್ಗೆ ಏನಾದರೂ ಅಭಿಪ್ರಾಯ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಇಂಥದ್ದೇ ವಿಡಿಯೋದಲ್ಲಿ. ಮತ್ತು ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಅಲ್ಲಿ ಪಕ್ಕದಲ್ಲಿರೋ ಬೆಲ್ ಬಟನ್ನು ಕೂಡ ದಯವಿಟ್ಟು ಕ್ಲಿಕ್ ಮಾಡಿ, ಯಾಕಂದರೆ ನನ್ನ ಮುಂದೆ ಬರ್ತಕ್ಕಂಥ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮ್ಗೆ ಬರಬೇಕಲ್ವ, ಅದಕ್ಕೋಸ್ಕರ ಬೆಲ್ ಬಟನ್ನ ಕ್ಲಿಕ್ ಮಾಡಿಬಿಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು, ಬಾಯ್.